ಭಯೋತ್ಪಾದನೆಯನ್ನ ಬೇರು ಸಮೇತ ಕಿತ್ತು ಹಾಕಬೇಕು ಎನ್ನುವುದು ಭಾರತದ ಸಂಕಲ್ಪ. ಪಹಲ್ಗಾಮ್ ದಾಳಿ ಬಳಿಕ ಭದ್ರತಾ ಪಡೆ ಅಲರ್ಟ್ ಆಗಿದೆ. ಹೀಗಾಗಿ ಗಡಿಯಾಚೆಗಿನ ಶತ್ರುಗಳಿಗಿಂತ ಇಲ್ಲೇ ಇರುವಂತ ಶತ್ರುಗಳನ್ನ ಮಟ್ಟ ಹಾಕೋ ಕೆಲಸ ಆಗ್ತಾ ಇದೆ. ಅದರ ಮುಂದುವರಿದ ಭಾಗವೇ ಭಾರತದ ಭದ್ರತಾ ಮಾಹಿತಿಗಳನ್ನ ಪಾಕಿಸ್ತಾನಕ್ಕೆ ರವಾನೆ ಮಾಡ್ತಾ ಇದ್ದ ಗೂಢಾಚಾರಿಗಳ ಬಂಧನ. ಟ್ರಾವೆಲ್ ವ್ಲಾಗರ್ ಜ್ಯೋತಿ ಮಲ್ಹೋತ್ರಾ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು. ಈಕೆ ಸೇರಿ ಇದುವರೆಗೆ ಒಟ್ಟು 11 ಜನರನ್ನ ಪೊಲೀಸರು ಪಾಕ್ ಪರ ಬೇಹುಗಾರಿಕೆ ಪ್ರಕರಣದಲ್ಲಿ ಬಂಧಿಸಿದ್ದಾರೆ. ಆದರೆ ಜ್ಯೋತಿಗೆ ಪಾಕ್ನ ಸಂಪರ್ಕ ಬೆಳೆದಿದ್ದು ಹೇಗೆ? ಹಣ, ಆಮಿಷ, ಬಣ್ಣ ಬಣ್ಣದ ಮಾತು, ಜ್ಯೋತಿ ಪ್ರೀತಿಯ ಬಲೆಗೆ ಬಿದ್ದಿದ್ದು ಹೇಗೆ ಎನ್ನುವ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಪಾಕಿಸ್ತಾನ ಸುತ್ತುತ್ತಾ ಇದ್ದ ಜ್ಯೋತಿಗೆ ಈಗ ಪೊಲೀಸರು ಜೈಲ್ ಟೂರ್ ಮಾಡಿಸ್ತಿದ್ದಾರೆ. ಕಸ್ಟಡಿ ರೌಂಡ್ಸ್ ನಲ್ಲಿ ಆಕೆ ಕಕ್ಕಿದ ಸತ್ಯಗಳು ನೋಡಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ವಿಚಾರಣೆ ವೇಳೆ ಜ್ಯೋತಿ ಮಲ್ಹೋತ್ರಾಗೆ ಪಾಕಿಸ್ತಾನದ ISI ಮಾಡ್ಯೂಲ್ ಜೊತೆ ಲಿಂಕ್ ಇರೋದು ಗೊತ್ತಾಗಿದೆ. ಜ್ಯೋತಿ ಪಾಕ್ ಅಫ್ಘಾನಿಸ್ತಾನದ ಗಡಿಯಲ್ಲಿ ಉಗ್ರರ ಚಟುವಟಿಕೆಗಳಲ್ಲಿ ಹೆಸರಾದ ಪ್ರದೇಶದ ಜೊತೆಗೆ ಸಂಪರ್ಕ ಹೊಂದಿರೋದು ಕೂಡ ಬೇಹುಗಾರಿಕೆಯ ಅನುಮಾನವನ್ನ ಮತ್ತಷ್ಟು ಹೆಚ್ಚಿಸಿದೆ. ಅಲ್ಲದೆ ISI ಭಾರತದಲ್ಲಿ ತನ್ನ ಬೇಹುಗಾರಿಕೆ ಜಾಲವನ್ನ ಹೇಗೆ ಸ್ಥಾಪಿಸಿದೆ ಎಂಬುದರ ಕುರಿತು ತನಿಖೆಯಿಂದ ಬಹಿರಂಗವಾಗಿದೆ. ಆಧುನಿಕ ತಂತ್ರಜ್ಞಾನವನ್ನ ISI ಬಳಸಿರೋದು ಸ್ಪಷ್ಟವಾಗಿದೆ. ಹಾಗಾದ್ರೆ ISI ಹೇಗೆ ಭಾರತದ ಇನ್ಫ್ಲೂಯೆನ್ಸರ್ಗಳನ್ನ ಟಾರ್ಗೆಟ್ ಮಾಡ್ತಾ ಇತ್ತು, ಅವರಿಗೆ ಹೇಗೆ ಕೆಲಸವನ್ನ ಕೊಡ್ತಾ ಇತ್ತು ಎಂಬುದನ್ನ ನೋಡೋಣ ಬನ್ನಿ. ಇದು ಯಾವ ಸಿನಿಮಾ ಸ್ಟೋರಿಗಿಂತ ಕಡಿಮೆ ಇಲ್ಲ. ಪಾಕಿಸ್ತಾನ ಮೊದಲು ಮಾಡಿದ ಕೆಲಸ ಅಂದ್ರೆ ಭಾರತದ ಯೂಟ್ಯೂಬರ್ಗಳಿಗೆ ಹಣದ ಆಸೆ ತೋರಿಸೋದು. ಹೌದು, ಭಾರತದ ಹಲವು ಯೂಟ್ಯೂಬರ್ಗಳನ್ನ ಪಾಕಿಸ್ತಾನ ತನ್ನ ಸ್ಪೈಗಳನ್ನಾಗಿ ಮಾಡಿಕೊಂಡಿದೆ. ಹರಿಯಾಣ ಮೂಲದ ಜ್ಯೋತಿ ಮಲ್ಹೋತ್ರಾ ಪಾಕ್ನ ISI ಜೊತೆ ಲಿಂಕ್ ಹೊಂದಿದ್ದಾಳೆ ಎಂಬುದು ಸ್ಪಷ್ಟವಾಗಿದೆ. ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ದೊಡ್ಡ ಮಟ್ಟದ ಫಾಲೋವರ್ಸ್ ಹೊಂದಿರುವ ಜ್ಯೋತಿ ಮಲ್ಹೋತ್ರಾ ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನದ ಗಡಿಯಲ್ಲಿ ಭಯೋತ್ಪಾದಕ ಚಟುವಟಿಕೆಗಳಿಗೆ ಹೆಸರಾದ ಪ್ರದೇಶದ ಜೊತೆಯಲ್ಲಿ ಸಂಪರ್ಕ ಹೊಂದಿರುವುದು ತನಿಖೆಯಲ್ಲಿ ಬಯಲಾಗಿದೆ. ಈ ಪ್ರದೇಶಕ್ಕೆ ಸಾಮಾನ್ಯ ನಾಗರಿಕರ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ. ಅಲ್ಲಿವರೆಗೂ ಜ್ಯೋತಿ ಸಂಪರ್ಕವನ್ನ ಹೊಂದಿರುವುದು ಸಂಶಯಕ್ಕೆ ಕಾರಣವಾಗಿತ್ತು. ಅಂದಹಾಗೆ ಜ್ಯೋತಿ ಮಲ್ಹೋತ್ರಾ ಯೂಟ್ಯೂಬ್ನಲ್ಲಿ ಸುಮಾರು 4 ಲಕ್ಷ ಸಬ್ಸ್ಕ್ರೈಬರ್ಗಳನ್ನ, ಇನ್ಸ್ಟಾಗ್ರಾಂನಲ್ಲಿ 1,32,000 ಫಾಲೋವರ್ಸ್ ಅನ್ನ ಹೊಂದಿದ್ದಾರೆ. ಇದೇ ರೀತಿ ಉಳಿದವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಿನ ಫಾಲೋವರ್ಸ್ ಅನ್ನ ಹೊಂದಿದ್ದಾರೆ. ಇನ್ನು ಭಾರತದ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳನ್ನ ISI ಹೇಗೆ ಬೇಹುಗಾರಿಕೆಗೆ ಬಳಸಿಕೊಳ್ತಾ ಇತ್ತು ಎಂಬುದನ್ನ ನೋಡೋದಾದ್ರೆ, ಭಾರತದಲ್ಲಿ ಪಾಕಿಸ್ತಾನದ ISIನ ಡಿಜಿಟಲ್ ಸ್ಪೈ ಮಾಡ್ಯೂಲ್ ಒಟ್ಟು 4 ಹಂತದಲ್ಲಿ ನಡೆಯುತ್ತೆ. ಮೊದಲು ಸಾಮಾಜಿಕ ಮಾಧ್ಯಮಗಳ ಪ್ರಭಾವಿಗಳ ಶಾರ್ಟ್ ಲಿಸ್ಟ್, ಆಮೇಲೆ ಇನ್ಫ್ಲೂಯೆನ್ಸರ್ಗಳ ಜೊತೆಗೆ ಸಂಪರ್ಕ, ನೇಮಕ, ಅದಾದ ಬಳಿಕ ಅವರನ್ನ ಅಸೆಟ್ ಆಗಿ ಪರಿವರ್ತಿಸಿ ಸ್ಪೈ ಜಾಲವನ್ನ ನಿರ್ಮಿಸಲಾಗುತ್ತೆ. ಇದರಲ್ಲಿ ಇನ್ಫ್ಲೂಯೆನ್ಸರ್ಗಳಿಗೆ ಹಣ, ಆಮಿಷ, ಪ್ರವಾಸದ ಸ್ಪಾನ್ಸರ್ಗಳನ್ನ ಕೂಡ ನೀಡಲಾಗ್ತಾ ಇತ್ತು. ಮೊದಲು ಭಾರತದಲ್ಲಿ ಹೆಚ್ಚಿನ ಫಾಲೋವರ್ಗಳನ್ನ ಹೊಂದಿರುವ ಟ್ರಾವೆಲ್ ಬ್ಲಾಗರ್ಗಳು ಹಾಗೂ ಯೂಟ್ಯೂಬರ್ಗಳನ್ನ ಪಾಕಿಸ್ತಾನದ ISI ಹ್ಯಾಂಡ್ಲರ್ಗಳು ಗುರುತಿಸ್ತಾ ಇದ್ರು. ಅದರಲ್ಲೂ ಯಾರು ಸಾಮಾಜಿಕ ಅಭಿಪ್ರಾಯದ ಮೇಲೆ ಪ್ರಭಾವ ಬೀರುವ ಹಾಗೂ ಸೂಕ್ಷ್ಮ ಸ್ಥಳಗಳಿಗೆ ಹೋಗಬಲ್ಲವರನ್ನ ISI ಗುರುತಿಸ್ತಾ ಇತ್ತು. ಇವ್ರ ಮೇಲೆ ಯಾವುದೇ ಅನುಮಾನ ಬರದ ಕಾರಣಕ್ಕೆ ಸೂಕ್ಷ್ಮ ಸ್ಥಳಗಳ ಗೌಪ್ಯ ಮಾಹಿತಿಯನ್ನ ಈಸಿಯಾಗಿ ಪಡಿಬಹುದು ಎಂಬುದು ISI ಲೆಕ್ಕಾಚಾರ. ಪಹಲ್ಗಾಮ್ ದಾಳಿಗೂ ಮುನ್ನ ಜ್ಯೋತಿ ಮಲ್ಹೋತ್ರಾ ಪಹಲ್ಗಾಮ್ಗೆ ಹೋಗಿದ್ದಳು ಎಂಬುದೇ ಇದೇ ಮಾಡ್ಯೂಲ್ ಎನ್ನಲಾಗ್ತಾ ಇದೆ. ಜೊತೆಗೆ ಯಾರು ಹೆಚ್ಚು ಪ್ರಯಾಣ ಮಾಡ್ತಾರೆ ಹಾಗೂ ಅಂತಾರಾಷ್ಟ್ರೀಯ ಮಾನ್ಯತೆಯನ್ನು ಹೊಂದಿರ್ತಾರೆ ಅವರನ್ನ ISI ತಮ್ಮ ಬೇಹುಗಾರಿಕೆಯ ನೆಟ್ವರ್ಕ್ಗೆ ಸೇರಿಸಿಕೊಳ್ಳೋಕೆ ಶಾರ್ಟ್ ಲಿಸ್ಟ್ ಮಾಡ್ತಾ ಇತ್ತು. ನಂತರ ತಾವು ಶಾರ್ಟ್ ಲಿಸ್ಟ್ ಮಾಡಿರುವ ಬ್ಲಾಗರ್, ಯೂಟ್ಯೂಬರ್ಗಳ ಜೊತೆ ISI ಹ್ಯಾಂಡ್ಲರ್ಗಳು ಸಂಪರ್ಕವನ್ನ ಸಾಧಿಸ್ತಾ ಇದ್ರು. ಸಾಮಾಜಿಕ ಮಾಧ್ಯಮದ ಮೂಲಕ ಅಥವಾ ಪಾಕಿಸ್ತಾನ ಅಥವಾ ಇತರ ದೇಶಗಳಿಗೆ ಭೇಟಿ ನೀಡಿದಾಗ ಇನ್ಫ್ಲೂಯೆನ್ಸರ್ಗಳಿಗೆ ಪರಿಚಯವಾಗುವ ISI ಹ್ಯಾಂಡ್ಲರ್ಗಳು ಜಾಸ್ತಿ ಕ್ಲೋಸ್ ಆಗ್ತಾ ಇದ್ರು. ಇದು ಕೆಲವೊಮ್ಮೆ ವೈಯಕ್ತಿಕ ಸಂಬಂಧವೂ ಆಗಿರಬಹುದು. ಈ ವೇಳೆ ಅವರ ಬ್ರೈನ್ ವಾಶ್ ಮಾಡಿ ಅವರನ್ನ ದೇಶದ ವಿರುದ್ಧ ಕೆಲಸ ಮಾಡುವಂತೆ ಪ್ರಚೋದಿಸಲಾಗ್ತಾ ಇತ್ತು. ಇದಾದ ಬಳಿಕ ಯೂಟ್ಯೂಬರ್ಗಳಿಗೆ ಸ್ಪಾನ್ಸರ್ ಮಾಡಿ ಪಾಕಿಸ್ತಾನ ಅಥವಾ ಇತರ ಸ್ಥಳಗಳಿಗೆ ಪ್ರವಾಸಕ್ಕೆ ಬರುವಂತೆ ಮಾಡ್ತಾರೆ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳ ಜೊತೆ ISI ಹ್ಯಾಂಡ್ಲರ್ಗಳು ನಿಯಮಿತ ಸಂಪರ್ಕದಲ್ಲಿರ್ತಾರೆ. ಕೆಲವೊಮ್ಮೆ ಪಾಕಿಸ್ತಾನದ ಹೈಕಮಿಷನ್ ಅಧಿಕಾರಿಗಳು ಕೂಡ ಇವರ ಸಂಪರ್ಕದಲ್ಲಿದ್ದು ಸ್ಪೈ ಮಾಡುವಂತೆ ನೋಡಿಕೊಳ್ತಾರೆ. ಯೂಟ್ಯೂಬರ್ಗಳ ವಿಶ್ವಾಸ ಸ್ಥಾಪಿಸುವ ISI ಹ್ಯಾಂಡ್ಲರ್ಗಳು ಅವರನ್ನ ISI ಅಸೆಟ್ಗಳನ್ನಾಗಿ ಬದಲಾಯಿಸ್ತಾರೆ. ನಂತರ ಮಿಲಿಟರಿ ಚಲನವಲನಗಳು ಅಥವಾ ಭದ್ರತಾ ಲೋಪಗಳಂತಹ ಸೂಕ್ಷ್ಮ ಮಾಹಿತಿಯನ್ನ ಹಂಚಿಕೊಳ್ಳೋಕೆ ಅವರನ್ನ ISI ಹ್ಯಾಂಡ್ಲರ್ಗಳು ಪುಸಲಾಯಿಸ್ತಾರೆ. ಇದಕ್ಕಾಗಿ ವಾಟ್ಸಪ್, ಟೆಲಿಗ್ರಾಮ್, ಸ್ನ್ಯಾಪ್ಚಾಟ್ ಅಂತಹ ಆ್ಯಪ್ಗಳನ್ನು ಬಳಸ್ತಾರೆ. ನಂತರ ಪ್ರಭಾವಿಗಳನ್ನ ಪಾಕಿಸ್ತಾನಕ್ಕೆ ಅನುಕೂಲಕರವಾದ ಅಭಿಪ್ರಾಯಗಳನ್ನ ಸೃಷ್ಟಿ ಮಾಡೋಕೆ ಹಾಗೂ ಭಾರತದಲ್ಲಿ ಗೊಂದಲ ಸೃಷ್ಟಿಸುವ ರೀತಿ ಅಭಿಪ್ರಾಯಗಳನ್ನ ಹರಡೋಕೆ ಬಳಸಲಾಗುತ್ತೆ.
ಜೊತೆಗೆ ಭಾರತದಲ್ಲಿ ನಡೆಯುವ ದಾಳಿಗಳಿಗೆ ಪಾಕಿಸ್ತಾನ ಹೊಣೆಯಲ್ಲ ಎನ್ನುವ ರೀತಿಯಲ್ಲಿ ಅಭಿಪ್ರಾಯ ಸೃಷ್ಟಿಗೂ ಇವರನ್ನ ಬಳಸಲಾಗುತ್ತೆ. ಇದಾದ ನಂತರ ತಮ್ಮ ನೆಟ್ವರ್ಕ್ಗೆ ಬೇರೆಯವರನ್ನ ನೇಮಿಸಿಕೊಳ್ಳುವ ಕಾರ್ಯವನ್ನ ಕೂಡ ಐಎಸ್ಐ ಭಾರತದ ಇನ್ಫ್ಲೂಯೆನ್ಸರ್ಗಳಿಗೆ ನೀಡುತ್ತೆ. ಈ ಮೂಲಕ ಭಾರತದ ಡಿಜಿಟಲ್ ಎಕೋಸಿಸ್ಟಮ್ನಲ್ಲಿ ಐಎಸ್ಐ ತನ್ನ ಬೇಹುಗಾರಿಕೆ ನೆಟ್ವರ್ಕ್ ಅನ್ನ ದೊಡ್ಡದು ಮಾಡುತ್ತೆ. ಇನ್ನು ಸುಮ್ಮನೆ ಮಾಹಿತಿ ಕೊಡಿ, ಬೇಹುಗಾರಿಕೆ ಮಾಡಿ ಅಂದ್ರೆ ಯಾರೂ ಕೊಡೋದಿಲ್ಲ. ಇದು ಐಎಸ್ಐಗೂ ಕೂಡ ಗೊತ್ತಿದೆ. ಅದಕ್ಕಾಗಿ ಯೂಟ್ಯೂಬರ್ಗಳಿಗೆ ಹಲವು ಆಮಿಷಗಳನ್ನ ಐಎಸ್ಐ ನೀಡುತ್ತೆ. ಭಾರಿ ಮೊತ್ತದ ಹಣ ನೀಡೋದು, ಚಾನೆಲ್ಗೆ ಸ್ಪಾನ್ಸರ್ಶಿಪ್, ಪ್ರವಾಸಕ್ಕೆ ಸ್ಪಾನ್ಸರ್ಗಳನ್ನ ನೀಡೋ ಮೂಲಕ ಐಎಸ್ಐ ಇನ್ಫ್ಲೂಯೆನ್ಸರ್ಗಳನ್ನ ಸೆಳೆಯುತ್ತೆ. ಜ್ಯೋತಿ ಮಲ್ಹೋತ್ರಾಗೆ ಇದೇ ರೀತಿ ಹಲವು ಪ್ರವಾಸಗಳನ್ನ ಪಾಕಿಸ್ತಾನ ಸ್ಪಾನ್ಸರ್ ಮಾಡಲಾಗಿದೆ ಎನ್ನಲಾಗ್ತಾ ಇದೆ. ಸಾಂಪ್ರದಾಯಿಕ ಹನಿ ಟ್ರ್ಯಾಪ್ ವಿಧಾನಗಳ ಬದಲಿಗೆ ಡಿಜಿಟಲ್ ಸ್ಪೈ ಮಾಡೋಕೆ ಪಾಕಿಸ್ತಾನ ಮುಂದಾಗಿದೆ. ಈ ಡಿಜಿಟಲ್ ಸ್ಪೈ ನೆಟ್ವರ್ಕ್ನ ಐಎಸ್ಐ ಮಾಡ್ಯೂಲ್ನಲ್ಲಿ ಕೇವಲ ಇನ್ಫ್ಲೂಯೆನ್ಸರ್ಗಳು ಮಾತ್ರ ಅಲ್ಲ, ಉದ್ಯಮಿಗಳು, ವಿದ್ಯಾರ್ಥಿಗಳು, ಭದ್ರತಾ ಸಿಬ್ಬಂದಿ ಮತ್ತು ಅಪ್ಲಿಕೇಶನ್ ಡೆವಲಪರ್ಗಳು ಇದ್ದಾರೆ. ಇವನ್ನೆಲ್ಲವನ್ನ ಗುಪ್ತಚರ ಮಾಹಿತಿ ಸಂಗ್ರಹಿಸೋಕೆ ಬಳಸಲಾಗುತ್ತೆ. ಸಾಮಾಜಿಕ ಮಾಧ್ಯಮದಲ್ಲಿ ಭಾರಿ ಪ್ರಭಾವ ಹೊಂದಿರುವ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿ ಅವರನ್ನ ಐಎಸ್ಐ ಸ್ಪೈಗಳನ್ನಾಗಿ ನೇಮಿಸಿಕೊಂಡಿದೆ ಅಂತ ತನಿಖೆಯಲ್ಲಿ ಬಹಿರಂಗ ಆಗಿದೆ. ಗುಪ್ತಚರ ಮಾಹಿತಿ ಸಂಗ್ರಹಿಸೋದರ ಜೊತೆಗೆ ಅವರಿಗೆ ಪಾಕಿಸ್ತಾನದ ಸಕಾರಾತ್ಮಕ ಚಿತ್ರಣವನ್ನ ಪ್ರಚಾರ ಮಾಡುವ ಕೆಲಸವನ್ನ ಕೂಡ ಹಂಚಲಾಗಿತ್ತು ಅಂತ ಗೊತ್ತಾಗಿದೆ. ಭಾರತದಲ್ಲಿ ಪಾಕ್ನ ಐಎಸ್ಐ ಮಾಡ್ಯೂಲ್ನ ಬೇರುಗಳು ಇನ್ನಷ್ಟು ಆಳವಾಗುವ ರೀತಿ ಕಾಣ್ತಾ ಇದೆ. ಸದ್ಯ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ಜ್ಯೋತಿ ಮಲ್ಹೋತ್ರಾಳನ್ನ ರಾಷ್ಟ್ರೀಯ ತನಿಖಾ ದಳ, ಐಬಿ ಹಾಗೂ ಹರಿಯಾಣ ಪೊಲೀಸರ ತಂಡ ವಿಚಾರಣೆ ನಡೆಸ್ತಾ ಇದೆ. ಆದರೆ ಪ್ರಸ್ತುತ 5 ದಿನಗಳ ಪೊಲೀಸ್ ಕಸ್ಟಡಿಯಲ್ಲಿ ಹರಿಯಾಣ ವ್ಲಾಗರ್ ಅನ್ನ ಎನ್ಐಎ, ಐಬಿ ಮತ್ತು ಹರಿಯಾಣ ಪೊಲೀಸರ ಜಂಟಿ ತಂಡವು ಪ್ರಶ್ನೆ ಮಾಡ್ತಾ ಇದೆ. ಈ ವೇಳೆ ವಿಚಾರಣೆಯ ದಾರಿಯನ್ನ ತಪ್ಪಿಸೋಕೆ ಜ್ಯೋತಿ ಮಲ್ಹೋತ್ರಾ ಪ್ರಯತ್ನಿಸ್ತಾ ಇರೋದು ಕಂಡು ಬಂದಿದೆ. ಪಾಕಿಸ್ತಾನದ ಹೈಕಮಿಷನ್ ಅಧಿಕಾರಿ ಎನಾನ್ಸ್ದಾರ್ ಅಲಿಯಾಸ್ ಡ್ಯಾನಿಶ್ ಜೊತೆ ಸಂಪರ್ಕ ಇಲ್ಲ ಅಂತ ಆರಂಭದಲ್ಲಿ ಜ್ಯೋತಿ ಹೇಳಿದ್ಲು. ಆದ್ರೆ ಡ್ಯಾನಿಶ್ ಜೊತೆ ಸಂಭಾಷಣೆ ನಡೆಸಿರುವ 2 ಚಾಟ್ಗಳನ್ನ ಜ್ಯೋತಿ ಡಿಲೀಟ್ ಮಾಡಿದ್ದಾಳೆ. ಇದು ಪಾಕ್ನಿಂದ ಬಂದ ಗೌಪ್ಯ ಮಾಹಿತಿಯ ಅಥವಾ ಸೂಚನೆಗಳನ್ನ ಒಳಗೊಂಡಿರಬಹುದು ಎಂಬ ಅನುಮಾನ ಈಗ ಕಾಡ್ತಾ ಇದೆ. ಫೋನ್ ಅನ್ನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಅಲ್ಲದೆ ಜ್ಯೋತಿ ಮಲ್ಹೋತ್ರಾ ಹಲವು ಬಾರಿ ಚೀನಾ ಹಾಗೂ ಬಾಂಗ್ಲಾದೇಶಗಳಿಗೆ ಭೇಟಿ ನೀಡಿರೋದು ಅನುಮಾನಕ್ಕೆ ಕಾರಣವಾಗಿದೆ. ಕಳೆದ ವರ್ಷ ಪಾಕಿಸ್ತಾನದಿಂದ ಬಂದ 1 ತಿಂಗಳಲ್ಲೇ ಚೀನಾಗೆ ತೆರಳಿರೋದು ಕೂಡ ಗಮನ ಸೆಳೆದಿದೆ. ಅದರ ಬಗ್ಗೆ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಜ್ಯೋತಿ ಮಲ್ಹೋತ್ರಾ ಅವರ ವೈಯಕ್ತಿಕ ಡೈರಿಯನ್ನ ಕೂಡ ಅಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ. ಹಲವು ಅಂಶಗಳು ಬಯಲಾಗಿದೆ ಎನ್ನಲಾಗಿದೆ. ತಮ್ಮ ಭಾಗಶಃ ವಿಡಿಯೋಗಳಲ್ಲಿ ಪಾಕಿಸ್ತಾನದ ಪರವಾದ ಅಭಿಪ್ರಾಯವನ್ನ ಜ್ಯೋತಿ ಮಲ್ಹೋತ್ರಾ ಪ್ರಸ್ತುತಪಡಿಸ್ತಾ ಇರೋದು ಅನುಮಾನಕ್ಕೆ ಕಾರಣವಾಗಿದೆ.